ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಮುದ್ನಾಳ್ ಉಂಬ್ಲನಾಯಕ ತಾಂಡಾಗೆ ಸರ್ಕಾರಿ ಬಸ್ ಸೌಲಭ್ಯ, ಕುಡಿಯುವ ನೀರು ಹಾಗೂ ಇತರೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ತಾಂಡಾ ನಿವಾಸಿಗಳು ಮತ್ತು ಶಾಲಾ ಮಕ್ಕಳು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರಿಗೆ ಮನವಿ ಸಲ್ಲಿಸಿದರು. ತಾಂಡಾಕ್ಕೆ ಭೇಟಿ ಕೊಟ್ಟ ಉಮೇಶ್ ಕೆ ಮುದ್ನಾಳ್ ನಿವಾಸಿಗಳೊಂದಿಗೆ ಚರ್ಚೆ ಮಾಡಿ ಸಮಸ್ಯೆಗಳನ್ನು ಪರಿಶೀಲಿಸಿದ್ದಾರೆ. ತಾಂಡಾದಲ್ಲಿ ಚರಂಡಿ ಹಾಗೂ ಸಿಸಿ ರಸ್ತೆ ಇಲ್ಲದ ಕಾರಣ ಮಳೆ ನೀರು ನಿಂತು ಕಲುಷಿತ ವಾತಾವರಣ ನಿರ್ಮಾಣವಾಗಿದ್ದು ಸಾರ್ವಜನಿಕರು ಹಾಗೂ ಶಾಲಾ ಮಕ್ಕಳು ಸಂಚರಿಸಲು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಸ್ಥಳೀಯರು ಹೇಳಿದ್ದಾರೆ. ಕುಡಿಯುವ ನೀರು, ಚರಂಡಿ ನಿರ್ಮಾಣ, ಸಿಸಿ ರಸ್ತೆ, ಕಸದ ವಾಹನ ವ್ಯವಸ್ಥೆ, ವಿದ್ಯುತ್ ತಂತಿಗಳ ದುರಸ್ತಿ ಹಾಗೆಯೇ ಮಳೆ ನೀರು ಹರಿದು ಹೋಗಲು ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇದೇ ವೇಳೆ ಶಾಲಾ ಮಕ್ಕಳು ತಾಂಡಾಕ್ಕೆ ಸರ್ಕಾರಿ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಮನವಿ ಕೂಡ ಮಾಡಿದ್ದಾರೆ. ಮನವಿಗೆ ಸ್ಪಂದಿಸಿದ ಉಮೇಶ್ ಕೆ ಮುದ್ನಾಳ್ ಎಲ್ಲ ಬೇಡಿಕೆಗಳನ್ನು ಜಿಲ್ಲಾಡಳಿತ ಮತ್ತು ಸಂಬಂಧಿತ ಅಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ನಾವು ಸ್ಕೂಲಿಗೆ ಹೋಗ್ಬೇಕಂದ್ರೆ ಬಸ್ಸೇ ನಾವು ನೋಡೇ ಇಲ್ಲ. ನಮ್ಮ ತಂದೆ ತಾಯಿ ಅವ್ರನ್ನು ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಾರ. ನಾವು ಸ್ಕೂಲಿಗೆ ಹೋಗ್ಬೇಕಂದ್ರೆ ಮಳೆ ಬಂತಂದ್ರೆ ಬಂದ್ರೇನು ನಡ್ಕೊಂಡೇ ಹೋಗ್ಬೇಕು. ನೀರಿನ ಭಾಳ ತಕ್ಲೀಫ ಅದ. ನೀರು ಒಂದ್ ಕಡೆ ಬಂದ್ರೆ ಒಂದ್ ಕಡೆ ಇಲ್ಲ. ಒತ್ತಾಟಿ ನೀರು ಇದ್ರೆ ಕೊಡ ತಗೊಂಡು ಓಡಾಡ್ಬೇಕು ನಾವು. ಮತ್ತು ನಮಗೆ ಮೋರಿನ ಸರಿಯಾಗಿಲ್ಲ, ನಳ ಒಂದಿಲ್ಲ. ಮನೆ ತಾಂಡ್ಯಾಕ ಹೋಗ್ಬೋದು. ಹಾಂ, ನಳ ಅಂದ್ರೆ ಏನಿಲ್ಲ, ನೀರು ಬರಲ್ಲ ಅಂತ ಎಲ್ಲ ನಳ ಹೊಡ್ಕೊಂಡಾರ. ಒಬ್ಬರ ಕಡೆ ಬಂದರೆ ಒಬ್ಬರ ಕಡೆ ಇಲ್ಲ. ನೀರಿಲ್ಲ, ಮೋರಿ ಸಾಫ್ ಮಾಡಬೇಕು. ಎಲ್ಲ ಗಲೀಜಾಗಿ ಅದ, ನಮ್ಗೆ ಗಾಮಿ ಕಳ್ಳಾಗತ್ತೆ ಅದ. ರೋಡ್ ಇಲ್ಲ, ತಿರ್ಗಾಡ್ಬೇಕು ಅಂದ್ರೆ. ಯಾದಗಿರಿ ತಾಲೂಕಿನ ಮುದ್ನಾಳ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಇದು ಉಂಬ್ಲನಾಯಕ ತಾಂಡ, ಸಣ್ಣ ತಾಂಡ. ಈ ತಾಂಡಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಅನುದಾನ ಬರ್ತದೆ. ಆದರೆ ತಾಂಡ ಅಭಿವೃದ್ಧಿ ಮಾಡುವಲ್ಲಿ ಸಂಪೂರ್ಣ ಏನಂತಂದರೆ ಹಿಂದೆ ಇರತಕ್ಕಂಥ ಪೀಡಿ ಅವರು ಅಭಿವೃದ್ಧಿ ಮಾಡೋದನ್ನು ಬಿಟ್ಟು ತಾವೇ ಅಭಿವೃದ್ಧಿ ಆಗ್ಯಾರ ಅಂತಕ್ಕಂಥದ್ದು ಇದು ಸಾಕ್ಷಿ. ಇವತ್ತು ನಾನು ತಾಂಡಕ್ಕೆ ಬಂದು ನೋಡ್ತಿದ್ದೀನಿ. 5 ವರ್ಷ ಇದ್ದ ಮನುಷ್ಯ ಬರೀ ಎಲ್ಲಿ ಬಂತಲ್ಲಿ ಕಾಮಗಾರಿ ಆಗದೆ ಹಣ ಲೂಟಿ ಮಾಡಿ ಕೆಲವ್ರ ಜೊತೆಗೆ ಶಾಮೀಲ್ ಹಾಕಿಸಿ ಲಪಟ ಹಾಯಿಸಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದು ಇವತ್ತು ಮೇಲ್ನೋಟಗಳು. ಸಣ್ಣ ತಾಂಡ ಇದು. ಇದಕ್ಕೆ ಸಿಸಿ ರೋಡು, ಚರಂಡಿ ಇಲ್ಲ, ವಿದ್ಯುತ್ ಸಮಸ್ಯೆ, ಕುಡಿಯ ನೀರಿನ ಸಮಸ್ಯೆ ಸಾಕಷ್ಟು ಇದ್ರೂ ಕೂಡ ಇಲ್ಲೇನದ ಅಭಿವೃದ್ಧಿ ಆಗಿಲ್ಲ. ಅದ್ರ ತಕ್ಷಣ ಈಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತರಿಸಿ ಇವರೆಲ್ಲ ತಾಂಡದವ್ರು ಬಂದು ನಮಗೆ ಭೇಟಿ ಆದರು. ಇವತ್ತು ಬಂದು ನೋಡ್ತಿದ್ದೀನಿ. ಇದು ಇವತ್ತಿನ ದಿವಸ ತಾಂಡಗಳು ಇವಾಗ ಯಾವಾಗ ಅಭಿವೃದ್ಧಿ ಆಗಬೇಕು. ಇಂಥ ತಾಂಡಗಳಲ್ಲಿ ಸಿಸಿ ರೋಡು, ಚರಂಡಿ ಒಂದು ಸಲ ಆದ್ರೆ 10 ವರ್ಷ ತನಕ ಅಳ್ಳಾಡಬಾರ್ದು. ಆದರೆ ಇವತ್ತಿನ ದಿವಸ ಮೂಲಭೂತ ಸೌಕರ್ಯ ಕಾಣದೆ ವಂಚಿತ ಆಗಿರ್ತಕ್ಕಂಥ ಈ ತಾಂಡ. ಇದರಲ್ಲಿ ಈ ತಾಂಡ ಸ್ವತಂತ್ರ ಸಿಕ್ಕಿ ಇಲ್ಲಿವರೆಗೆ ಸರ್ಕಾರದ ಕೆಂಪು ಬಸ್ ಇಲ್ಲಿಗೆ ಬಂದಿಲ್ಲ. ಆ ಮಕ್ಕಳು, ಶಾಲಾ ಮಕ್ಕಳು ಕೂಡ ಬಸ್ ಮಾಡಿಸ್ಬೇಕಂತಕ್ಕಂಥದ್ದು ಹೇಳ್ಯಾರ. ಇವೆಲ್ಲ ಸಮಸ್ಯೆ ಬಗೆಹರಿಸಿಕೊಡುವುದಾಗಿ ನಾನು ಅವ್ರಿಗೆ ಭರವಸೆ ನೀಡಿದ್ದೀನಿ. ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಜಿಲ್ಲಾ ಪಂಚಾಯತ್ CO ಮತ್ತು ಜಿಲ್ಲಾಧಿಕಾರಿ ಗಮನಕ್ಕೆ ತರಿಸಿ ಅವರ ಅಧಿಕಾರಿನ ಕಳಿಸ್ಕೇಸಿ ಇದನ್ನು ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದ್ದೀನಿ. ತಕ್ಷಣ ಅದನ್ನು ಸಮಸ್ಯೆ ಬಗೆಹರಿಸಿಕೊಡಲಿಲ್ಲ ಅಂದರೆ ತಾಂಡದ ನಿವಾಸಿಗಳು ಎಲ್ಲರೂ ಸೇರಿಕೆಸಿ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ. ಈ ಸಂದರ್ಭದಲ್ಲಿ ತಾಂಡಾದ ಹಿರಿಯರು, ಯುವಕರು, ಮಹಿಳೆಯರು ಹಾಗೂ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.